ನಿಮ್ಮ ಪ್ರಶ್ನೆ ಕೇಳ್ಬಿಡಿ. ಓಕೆ ಓಕೆ ಕೇಳಿ, ನಿಮ್ಮ ಕ್ಲಾರಿಫಿಕೇಶನ್ ಏನು? ಯಾವುದು? ನಾನು ನಿಮಗೆ ಕಳಿಸಿರೋ ಇನ್ವೈಟಾ, ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿರೋ ಇನ್ವೈಟಾ? ಮಾಧ್ಯಮ ಮಿತ್ರರೇ ಕೊಡಿ. ನನಗೊಂದು ರಿಕ್ವೆಸ್ಟ್ ಇದೆ. ಇಲ್ಲ, ಒಂದು ನಿಮಿಷ ರಿಕ್ವೆಸ್ಟ್ ಇದೆ. ಒಬ್ಬೊಬ್ಬರ ಕೇಳಿ, ಬೇಜಾನ್ ಟೈಮ್ ಇದೆ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಯಾರದು? ಹೌದು, ನನಗೆ ಟೈಮ್ ಇದೆ. ಟೈಮ್ ಇಲ್ಲ ಅಂದ್ರೆ ಏನ್ ಮಾಡೋಣ ಹೇಳಿ? ಪ್ರಶ್ನೆಗೆ ಉತ್ತರ ಬೇಕಾ ಇಲ್ವಾ? ನಮಸ್ಕಾರ ಮಾಧ್ಯಮ ಮಿತ್ರರೇ. ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ವಿಚಾರಣೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17-11-19 ಪತ್ರಿಕಾಗೋಷ್ಠಿಯಲ್ಲಿ ಭೇಟಿಯಾಗಿಕೊಳ್ಳಿ. ಬ್ರಾಕೆಟ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಏನ್ ಪ್ರಾಬ್ಲಮ್ ಇದ್ರಲ್ಲಿ ನಿಮಗೆ? ನೀವಲ್ಲ ತಾನೇ? ನಿಮ್ ಕೇಳಿಲ್ಲ ನಾನು. ಮಾರ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಯಾರು ನೋಡಿ, ನೀವು ಪ್ರಶ್ನೆ ನಿಮ್ಗೆ ಯಾಕೆ ಹರ್ಟ್ ಆಗಿದೆ? ಮಾಧ್ಯಮ ಮಿತ್ರರು ಅಂತ ಹೇಳಿದ್ರೆ ಅದ್ ನೀವು ಅಲ್ವಾ? ಅಲ್ಲ, ಯಾವುದು? ಹೌದು 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 ಹೌದು, ನಾನೇ ಅದಕ್ಕೆ ಬಂದಿರೋದು ನಾನಿಲ್ಲಿ. ಕೆಲವರು ಇದ್ದಾರೆ, ಅದು ಮಾಧ್ಯಮಗಳಿವೆ. ಹೇಳಕ್ ಬಿಡ್ರಿ. ಕೇಳ್ತಾನೆ ಇದ್ರೆ ಹೆಂಗೆ? ಪ್ರಶ್ನೆ ಕೇಳಿದ್ಮೇಲೆ ಉತ್ತರಕ್ಕೆ ಕಾಯ್ಬೇಕು. ಪ್ರಶ್ನೆ ಕೇಳಾದ್ಮೇಲೆ ಉತ್ತರ ಕಾಯ್. ಇವಾಗ ಒಂದು ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಕ್ ಬಿಡ್ತೀರಾ ಇಲ್ವಾ? ಪ್ರಶ್ನೆಗಳಾದ್ಮೇಲೆ ಮಾತಾಡಕ್ ಬಿಡ್ತಿಲ್ಲಲ್ಲ. ಹೇಳಕ್ ಬಿಡ್ತಿಲ್ವಲ್ರಿ? ನಾನಿವಾಗ ಮಾತು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುಗಿಸೋ ತನಕ ಸೈಲೆಂಟ್ ಆಗಿರ್ಬೇಕು. ಉತ್ತರ ಕೇಳಿಸ್ಕೊಳ್ತೀರಾ ಇಲ್ವಾ? ಎಲ್ಲಿ ಬಿಡ್ತಾ ಇದೀರ್ರಿ? ನೀವ್ ಅನ್ಕೊಂಡ್ ಆನ್ಸರ್ ನಾನು ಕೊಡಲ್ಲ. ನನಗೆ ಗೊತ್ತಿರೋ ಆನ್ಸರೇ ನಾನು ಕೊಡೋದು ಅಲ್ವಾ? ನೀವೇನೇನೋ ಹೇಳಿದ್ರೆ ಅಂತ ಹೇಳಂಗಿಲ್ಲ. ನಾವು ಉತ್ತರ ಕೊಡ್ತೀನಿ, ಕೇಳಿಸ್ಕೋಬೇಕು. ನಾನೊಂದು 4 ದಶಕಗಳಿಂದ ನನಗೆ ಮಾಧ್ಯಮಗಳು ಗೊತ್ತು. ಇದೇ ಅದೇ ಸ್ವಲ್ಪ ನೀಟಾಗಿ ಆನ್ಸರ್ ಕೊಡ್ಬೇಕು. ಸಿಂಪಲ್ ಅಲ್ಲ. 15 ಪ್ರಶ್ನೆ ಕೇಳ್ಬಿಟ್ಟಿರುವ 15 ಜನ ಉತ್ತರ ಕೇಳಿಸ್. ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ. ನೀವು ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ.
ಕಾಯ್ಬೇಕು ಬೇಡ ನೀವು ನಾನು ಉತ್ತರಿಸಕ್ಕೆ ಬಿಡ್ದೆ ಮಾತಾಡ್ತಾನೆ ಇದ್ರೆ ನಾನು ಏನ್ ಮಾಡ್ಲಿ. ಅದಕ್ಕೆ ಉತ್ತರ ಕೊಡ್ತಿದ್ದೀನಿ ಸ್ವಾಮಿ. ನಾನು ಪತ್ರಿಕಾಗೋಷ್ಠಿ ನೋಡಿ, 2 ತರದ ರಿಪೋರ್ಟ್ ಬರುತ್ತೆ ಮಾಧ್ಯಮಗಳಲ್ಲಿ. ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆನೂ ಇದೆ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ನಿಮ್ ಬಗ್ಗೆ ಬರೆಯಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯೋಕ್ ಬಿಡಲ್ಲ. ನನಗೆ ಅರ್ಥ ಆಗತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರು ಅದು ಯಾರಿಗೆ ಸೇರಿತ್ತು ಅಂತ ಗೊತ್ತಾಗುವಷ್ಟಾಗಿದೆ. ಅವರುಗಳು ನನ್ನ ಮೇಲೆ ಮಾಡೋ ಹಲ್ಲೆ ನನಗೆ ಗೊತ್ತಿದೆ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದು ತರ ಕೇಳ್ತಾರೆ. ಪ್ರಕಾಶ್ ರೈ ಅವರೇ, ಚಿನ್ನಯ್ಯ ಹೀಗೆ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಬುರ್ಡೆ ಗ್ಯಾಂಗ್ಗಳಿಗೆ ಎಷ್ಟು ತಿಂದಿರ್ಬೇಕು ಇವನು ಹಿಂದೂ ವಿರೋಧಿ ಅನ್ನೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗ್ಯಾರು. ಅದ್ರ ಹಿಂದೆ ಬೇರೆ ಹುನ್ನಾರ ಇದೆ, ಆ ಥರ ಪ್ರಶ್ನೆ ಕೇಳೋದ್ರಲ್ಲಿ. ಅಂಥವ್ರಿಗೂ ಅಂತೀನಿ, ನಿಮಗೆ ಪ್ರೆಸ್ ಕ್ಲಬ್ ನಲ್ಲಿ ನಾನು ಕಳಿಸಿರೋ ಇನ್ವೈಟ್ ನಲ್ಲಿ ಈ ಮಾತಿಲ್ಲ. ಆದ್ರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾರ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲಿ ಹಾಕ್ತೀನಿ ಆ ಕೊಂಕನ್ನ. ಬಟ್ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ ನಲ್ಲಿ ಬುಕ್ ಮಾಡಿದಾಗ ಮತ್ತು ಇಲ್ಲಿರುವ ವಾಟ್ಸಪ್ ನಲ್ಲಿ ಇಲ್ಲಿರುವ ಮಾಧ್ಯಮ ಮಿತ್ರರಿಗೆ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ.